ಸಿನಿಮಾ ಥಿಯೇಟರ್ ಕೊಡ್ತಾ ಇಲ್ಲ, ಯಾರು ಧ್ವನಿ ಎತ್ತಿಲ್ವಲ್ಲ ಅಂತ ನನ್ನ ಕಣ್ಣಲ್ಲಿ ಬಂತು. ಸರ್, ಸಿನಿಮಾ ಒಂದೊಳ್ಳೆ ಉದ್ದೇಶಕ್ಕೆ ಮಾಡೋದು, ಕೆಟ್ಟ ಉದ್ದೇಶಕ್ಕಂತೂ ಅಲ್ಲ. ಡಿವೈಡ್ ಅಂಡ್ ರೂಲ್ ಮಾಡೋದಕ್ಕೆ ನಾವಿಲ್ಲಿ ಬಂದಿಲ್ಲ. ನಾವು ರಾಜಕಾರಣಿಗಳು ಅಲ್ಲ, ನಾವು ಯಾವುದೇ ಸಮುದಾಯಕ್ಕೂ ಸೇರ್ಪಟ್ಟವರಲ್ಲ. ಯಾಕಂದ್ರೆ ನಾವು ದೇವ್ರನ್ನು ಆರಾಧಿಸ್ತೀವಿ, ಅದನ್ನೆಲ್ಲ ನಾವು ಮನೇಲಿ ಇಟ್ಕೊಂತೀವಿ. ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು. ಸರ್, ಈ ಸಿನಿಮಾ ಹೇಳೋದು ಒಂದೇ, ಎಷ್ಟೋ ಜನ ಹಳ್ಳಿಗಳಿಂದ ಸಿಟಿಗೆ ಬರ್ತಾರೆ ದುಡಿಬೇಕು ಅಂತ. ಏನಕ್ಕೆ ಹಳ್ಳಿಯಿಂದ ಸಿಟಿಗೆ ಬಂದರು? ಏನೋ ಒಂದು ನೋವಾಗಿರುತ್ತೆ, ಏನೋ ಒಂದು ಕಷ್ಟ ಬಂದಿರುತ್ತೆ, ಏನೋ ಒಂದು ಆಗಿರುತ್ತೆ ಅವ್ರ ಜೀವನದಲ್ಲಿ. ಅವರು ಧೈರ್ಯ ಮಾಡಲಿಲ್ಲ. ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಅವ್ರ ಅಪ್ಪ ಧೈರ್ಯ ಮಾಡಿದ್ರು. ಅವ್ರ ಅಸ್ತಿತ್ವನ ಅವ್ರ ಮನೇಲಿ ಉಳಿಸ್ಕೊಂಡು. ಅಸ್ತಿತ್ವ ಅಂತಂದರೆ ತಂದೆ ತಾಯಿ ಏನು ಮಾಡಿಟ್ಟಿರ್ತಾರೋ ಅದನ್ನು ಉಳಿಸ್ಕೊಳ್ಳೋದು ಅಸ್ತಿತ್ವ. ಇಲ್ಲಿ ಯಾರು ಧರ್ಮನಾಗಲಿ ಜಾತಿನಾಗಲಿ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇಲ್ಲ ಸರ್. ನಾವು ಓಟ್ಗಳು ಕೇಳ್ತಾ ಇಲ್ಲ, ಸಿನಿಮಾನ ನೋಡಕ್ಕೆ ಬನ್ನಿ ಅಂತ ಕೇಳ್ತಾರೆ. ಏನಕ್ಕೆ ಇಷ್ಟು ಆಕ್ರೋಶ, ನೋವು, ಯಾಕೆ ಇಷ್ಟೊಂದು ಅಳ್ತಾ ಇದೀವಿ ಅಂತಂದರೆ, ಒಳ್ಳೆ ಸಿನಿಮಾ ಮಾಡಿದ್ದೀರ ಅಂತ ತಪ್ಕೊಂಡವ್ರೆ ಮುದ್ದಾಡ್ತಾ ಇದ್ದಾರೆ. ಹಿಂದೇನು ಮುಂದೆ ಒಂಥರ ಹಿಂದೆ ಒಂಥರ ಯಾರು ಇಲ್ಲಿ ನಡ್ಕೊತಾ ಇಲ್ಲ ಸರ್. ಅದು ನಮ್ಮ ಕ್ಲೀನಾಗಿ ಕಾಣಿಸ್ತಾ ಇದೆ. ಸಿನಿಮಾ ನೋಡ್ಕೊಂಡು ಬಂದರು ಪ್ರತಿಯೊಬ್ಬರು ಬರೀತಾ ಇದ್ದಾರೆ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಶುಕ್ರವಾರ ನೈಟಿಂದ ನಮಗೆ ಕಾಲ್ಸ್ ಶುರು. ಸರ್, ನಾವು ಕ್ರೌಡ್ ಫಿಲ್ಲಿಂಗ್ ಮಾಡ್ಕೊಡ್ತೀವಿ, 4 ದಿನ ಕ್ರೌಡ್ ಫಿಲ್ಲಿಂಗ್ ಮಾಡ್ಕೊಂಡ್ಬಿಡಿ, ಜನ ಬಂದ್ಬಿಡ್ತಾರೆ, ಜನ ಸಾಗರ ಬರುತ್ತೆ, ನೋಡಿ ಕಾಂತಾರ ಥರ ಆಗ್ಬಿಡುತ್ತೆ, ಕಾಟೇರ ಥರ ಆಗ್ಬಿಡುತ್ತೆ. ಸಿನಿಮಾ ಚೆನ್ನಾಗಿರೋದಕ್ಕೆ ಜನ ಬಂದಿದೆ. ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಯೋಚನೆ ಪಡ್ತಾ ಇದ್ದೀವಿ, ಕಷ್ಟ ಪಡ್ತಾ ಇದ್ದೀವಿ. ಮೊನ್ನೆ ಕೂಡ ಒಂದು ರಿವ್ಯೂ ನೋಡಿದೆ, ಈ ಹೀರೋ ಜಾಸ್ತಿ ದೊಡ್ಡ ಸ್ಟಾರ್ ಬೆಳೆದಿದ್ರೆ ಕಥೆನೇ ಬೇರೆ ಅಂತ. ಎಲ್ಲೋ ಒಂದು ಕಡೆ ಅಯ್ಯೋ ನಾನು ಮಾಡಿದ್ದೆ ತಪ್ಪ ಅಂತ ಅನಿಸ್ತು. ಈ ಸಿನಿಮಾ ಕನ್ನಡದಲ್ಲಿ ಬರ್ದಿರಾ ತೆಲುಗು ತಮಿಳಲ್ಲಿ ಬಂದ್ಬಿಟ್ಟಿದ್ರೆ ಹಿಟ್ಟು ಅಂತಂದು. ಯಾಕೆ ಕನ್ನಡದಲ್ಲಿ ಜನ ಮಾಡೋದಕ್ಕೆ ಶಕ್ತಿ ಪ್ರಯತ್ನಗಳು ಪಡ್ತಿದ್ದಾರೆ ಅಂತಂದರೆ ಫೇಲ್ ಆಗ್ತಾ ಇದ್ದೀವಿ ಅಂತಂದರೆ ಇದ್ರೊಳಗಡೆ ದೊಡ್ಡ ದಂಧೆನೇ ಇರಬೇಕು, ದೊಡ್ಡ ಮಾಸ್ಟರ್ ಮೈಂಡ್ಸೇ ಇರ್ಬೋದು ಅಂತ ಅನಿಸ್ತಾ ಇದೆ. ಇದರೆಲ್ಲರ ಮೇಲಾಗೆ ಮೊನ್ನೆ ಫ್ರೈಡೇ ಸಿನಿಮಾ ರಿಲೀಸ್ ಆದಾಗ ಜನ ನನ್ನ ಇಂಟರ್ವ್ಯೂ ಆಯಿತು, ಅದು ವೈರಲ್ ಆಯಿತು. ಕಮೆಂಟ್ಸ್ ಓದ್ತಾ ಇದ್ರೆ, ಯಾವ ನಿನಗೆ ಸಿನಿಮಾ ಮಾಡೋಕ್ಕೆ ಹೇಳಿದ್ದು, ಕನ್ನಡನ ಬಳಸ್ಕೊಂಡು ಸಿನಿಮಾನ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ. ಸರ್, ಕಮೆಂಟ್ಸ್ ಮಾಡಿ. ನೀವು ಕಮೆಂಟ್ಸ್ ಮಾಡೋದಕ್ಕೆ, ನೀವು ವಿಮರ್ಶೆ ಮಾಡೋದಕ್ಕೆ ನಾವು ಸಿನಿಮಾ ಮಾಡ್ತೀವಿ. ಕೆಟ್ಟದಾಗಿದ್ದರೆ ಬೈರಿ, ಉಗಿರಿ, ಸಿನಿಮಾ ನೋಡ್ಕೊಂಡ್ಬಂದು ಉಗಿರಿ. ನೋಡ್ದಿರಾ ಮನೇಲಿ ಕೂತ್ಕೊಂಡು ಕಮೆಂಟ್ಸ್ ಹಾಕೋದಲ್ಲ. ಕನ್ನಡ ರಾಜ್ಯೋತ್ಸವ ಬಂದರೆ ಸ್ಟೇಟಸ್ಸು, ಸ್ಟೋರಿ, ಕಾಮೆಂಟ್ಸು, ಲೈಕ್ಸು, ಸಬ್ಸ್ಕ್ರೈಬ್ ಅಷ್ಟೇನಾ? ಏನಿಲ್ಲ, ಸೋತಂತೂ ಇಲ್ಲ ಸರ್. ಫಸ್ಟ್ ಸಿನಿಮಾಗೆ ನಮ್ಗಿಷ್ಟು ವೈರಲ್ ಆಗಿದೆ. ಅದು ಆ ಸಮುದಾಯದವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ನೋಡ್ಕೊಂಡು ನಾವು ಬರ್ತೀವಿ ಅಂತ ಆಕ್ರೋಶದಿಂದ ಹೆಡ್ವೈಟಿಂದ ಹೋದವರು ಅಡ್ರೆಸ್ಗಿಲ್ಲ. ಮಲ್ಟಿಪ್ಲೆಕ್ಸ್ ಅವ್ರಿಗೆ ನಾವು ಥರ್ಸ್ಡೇ ಕೇಳಿದ್ದು, ಥಿಯೇಟರ್ಸ್ ಕೊಡಿ, ನಿಮ್ಮದು ಕಾಂಟ್ರವರ್ಸಿ ಎ ಸರ್ಟಿಫಿಕೇಟು ಅಂತ. ಚಿಕ್ಕವರಲ್ವ, ಅದಕ್ಕೆ ಮಾಡ್ತಾರೆ. ಆದರೆ ಈಗಲೂ ಕೇಳ್ತಾ ಇದ್ದೀವಿ ಸರ್, ಜನ ತುಂಬ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಸರ್, ಅವ್ರು ಕೇಳ್ತಾ ಇದ್ದಾರೆ. ನಾವು ಅವರೆಲ್ಲ ಎ ಸೆಕ್ಷನ್ ಆಡಿಯನ್ಸ್, ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬೇಕಾಗತ್ತೆ. ಥಿಯೇಟರ್ಸ್ ಸ್ವಲ್ಪ ಕೆಲವೊಂದು ಕಡೆ ಪಾರ್ಕಿಂಗ್ ಇರಲ್ಲ, ಟ್ರಾಫಿಕ್ ಇರುತ್ತೆ, ಮೇಂಟೆನೆನ್ಸ್ ಸರಿಯಾಗಿರಲ್ಲ, ಅಲ್ಲಿ ಯಾರು ಹೋಗಲ್ಲ ಸರ್ ಫ್ಯಾಮಿಲಿ ಅಂತ. ಸೊ ಅವರು ಸಫೆಸ್ಟಿಕೇಟೆಡ್ ಆಗಿ ಒಂದು ಗುಡ್ ಎನ್ವಿರಾನ್ಮೆಂಟಲ್ಲಿ ಇರುವಂಥ ಒಂದು ಮಲ್ಟಿಪ್ಲೆಕ್ಸ್ನ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವರು ಈಗ ಕೊಡೋಕ್ಕಾಗಲ್ಲ, ಇನ್ನೊಂದು ಹಾಫ್ ಅನ್ ಅವರ್ ಇರಿ ವೆಯ್ಟ್ ಮಾಡ್ತೀವಿ. 20 ಸತಿ ಮಾಡಿದ್ರು, 30 ಸತಿ ಮಾಡಿದ್ರು ಫೋನ್ ಎತ್ತಲ್ಲ. ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡ್ರೆ ಕಾಯಿಸ್ತಾರೆ. ಇವತ್ತು ಚಿಕ್ಕವ್ರಿಗೆ ಈ ಪರಿಸ್ಥಿತಿ ಬಂದಿರ್ಬೋದೇನೋ. ಇಂಡಸ್ಟ್ರಿ ಹುಷಾರಾಗಿರ್ಬೇಕು. ನಾಳೆ ದೊಡ್ಡವ್ರಿಗೂ ಈ ಪರಿಸ್ಥಿತಿ ಬಂದರೆ ಆಶ್ಚರ್ಯನೇ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ, ಯಾರೋ ಬೇರೆ ಸ್ಟೇಟಿಂದ ಸ್ಟಾರ್ಗಳು ಬಂದ್ಬಿಟ್ರೆ ಬೆಳಗ್ಗೆ 6 ಗಂಟೆಯಿಂದ ಕೊಟ್ಬಿಡ್ತಾರೆ ಶೋಸ್. ಫುಲ್ ಫಿಲ್ಲಿಂಗ್ ಆಗ್ಬಿಟ್ಟಿರುತ್ತೆ. ನಮ್ಗೆ 6 ಗಂಟೆಗೆಲ್ಲ ಕೊಡಬೇಡಿ ಸರ್. ಕೊಡಬೇಕಾಗಿರೋ ಸಮಯನ, ಕೊಡಬೇಕಾಗಿರೋ ಸ್ಕ್ರೀನ್ನ, ಕೊಡಬೇಕಾಗಿರೋಂಥ ಬೆಲೆನ, ಮರ್ಯಾದೆನ ಉಳಿಸ್ಕೊಳ್ಳಿ. ಯಾಕಂದ್ರೆ ನಾವೆಲ್ಲ ಯಾರಿಗೂ ಬೆಲೆ ಕೊಡ್ದಂಗೆ ನಡ್ಕೊಂಡಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇವತ್ತು ನೋಡೋರು ಎಲ್ಲರೂ ಹೊಗಳ್ತಾ ಇದ್ದಾರೆ. ನಾವು ಕೆಟ್ಟದಿದ್ರು ವಿಮರ್ಶೆ ಮಾಡಿ ಕ್ಯಾಮ್ರಾ ಮುಂದೆ ಹೇಳಿ ಅಂತಾನೆ ಹೇಳ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಇದು ಮನಸಾರೆ ನಾನು ಕೇಳ್ಕೊತಾ ಇದ್ದೀನಿ. ದೊಡ್ಡವರು ಇದನ್ನೆಲ್ಲ ನೋಡಬೇಕು, ಗಮನಿಸಬೇಕು, ಇದ್ರ ಬಗ್ಗೆ ಧ್ವನಿಯಲ್ಲಿ ಮಾತಾಡಿ. ಯಾಕೆ ಅಂತಂದರೆ, ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬಂದವರೆಲ್ಲ ಸತ್ತೋಗ್ಬಿಡ್ತಾರೆ ಸರ್ ಈ ಥರ. ಇನ್ನೊಂದು 10 ವರ್ಷನ ಸರ್
15 ವರ್ಷನ ಸರ್ ಸ್ಟಾರ್ಗಳದ್ದು. ಆಮೇಲೆ ಏನು ಸರ್ ಪರಿಸ್ಥಿತಿ? ಕನ್ನಡ ಇಂಡಸ್ಟ್ರಿ ಸಾಯ್ಲಿನ? ನಾವು ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ಸರ್. ಇಂಡಸ್ಟ್ರಿ ನಮಗೆಲ್ಲ ಒಂದು ಕೆಲಸ ಕೊಟ್ಟರೆ ನಾವು 4 ಜನ ಕೊಡ್ಬೋದು ಅಂತ ಅಷ್ಟೇ ಸರ್. ಹಿಂದ್ಗಡೆ ಸೈಲೆಂಟ್ ಆಗಿರಿ ಸರ್. ಸರ್ ಇದೇ ಸೈಲೆಂಟ್ ಕಮೆಂಟ್ಸ್ ಬಿಡಿ, ಬೇಡ ಜಾಸ್ತಿ ಏನು ಮಾತಾಡೋದು ಬೇಡ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು 2 ದಿನ ಇದೆ ಅಷ್ಟೇ ನಮಗೆ ಕಾಲಾವಕಾಶ. ಯುದ್ಧ ಮಾಡ್ತಾ ಇದ್ದೀವಿ. ಯುದ್ಧ ಮಾಡೋದಕ್ಕೂ ಯುದ್ಧ ಭೂಮಿನಲ್ಲಿ ಜಾಗ ಇಲ್ಲ ನಮಗೆ. 2 ದಿನ ಆದ್ಮೇಲೆನೂ ಸೋಲು ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ. ಇದನ್ನ ಸಾಮಾನ್ಯವಾಗಿ ಬಿಡಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ನೋಡಿ ಬಂದು ಹರಸಿ ಆಶೀರ್ವಾದ ಮಾಡಿ ಪ್ರೀತಿ ಮಾಡಿ ಅಂತ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇದಕ್ಕೂ ಮೇಲೆ ಇನ್ನೇನು ಹೇಳಲ್ಲ. ಎಲ್ಲರಿಗೂ ನಮಸ್ಕಾರ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.